ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಉತ್ತರ ಪ್ರದೇಶ ಆದಮೇಲೆ ದೆಹಲಿಯಲ್ಲಿ INDIA ಮೈತ್ರಿ ಸಕ್ಸಸ್ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಪ್ ಮಹಾ ಮೈತ್ರಿ ಮಾಡಿಕೊಂಡಿದ್ದಾರೆ. ಪಂಜಾಬ್ ಹೊರತುಪಡಿಸಿ ಉಳಿದ ಕಡೆ ಆಮ್ ಆದ್ಮಿ ಮೈತ್ರಿ. ಇನ್ನು ದೆಹಲಿಯಲ್ಲಿ ಸೀಟ್ ಶೇರಿಂಗ್ ಹೇಗಿದೆ ಅಂದ್ರೆ ಕಾಂಗ್ರೆಸ್ಗೆ 3, ಆಪ್ಗೆ 4 ಸ್ಥಾನ. 2019ರ ಚುನಾವಣೆ ನೆನಪಿಸಿಕೊಂಡ್ರೆ 7ಕ್ಕೆ 7 ಕ್ಷೇತ್ರದಲ್ಲೂ ಬಿಜೆಪಿ ಜಯ ಸಾಧಿಸಿತ್ತು. ಪ್ರಶಾಂತ್, ಅಂತೂ ಇಂತೂ ಅಂತಿಮ ಕ್ಷಣದಲ್ಲಿ ಇವಾಗ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಉತ್ಸುಕರಾಗಿ ಮುಂದೆ ಬರ್ತಾ ಇದ್ದಾರೆ. ಅಲ್ಲ ನೋಡಿ, ಉತ್ಸುಕತೆಗಿಂತ ಪೊಲಿಟಿಕಲ್ ರಿಯಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತು ಅನಿವಾರ್ಯತೆ. ಈಗ ಮಮತಾ ಕಾಂಗ್ರೆಸ್ನ ಅನಿವಾರ್ಯತೆ ಇರಲಿಲ್ಲ, ಆದರೆ ಅಖಿಲೇಶ್ ಉತ್ತರ ಪ್ರದೇಶದಲ್ಲಿ ಅನಿವಾರ್ಯತೆ ಇತ್ತು. ನಾನು ನಿನ್ನೆ ಮಾತಾಡಿದ್ದೆ ಅದರ ಬಗ್ಗೆ. 21 ವೋಟ್ ಶೇರ್ ಇಟ್ಕೊಂಡು ನೀವು ಚುನಾವಣೆಗಳನ್ನ ಗೆಲ್ಲಕ್ಕಾಗಲ್ಲ. ಕಾಂಗ್ರೆಸ್ನ 7% ಎಡಿಷನ್ ಆದರೆ ನೀವು ಒಂದು ಫೈಟಿಗೆ ಬರ್ತೀರಿ. ಸೇಮ್ ಇನ್ ಡೆಲ್ಲಿ. ಪಂಜಾಬ್ನಲ್ಲ ರಿಯಾಲಿಟಿ ಇಲ್ಲ. ಪಂಜಾಬ್ನಲ್ಲಿ ಏನಿದೆ, ಆಮ್ ಆದ್ಮಿ ಪಕ್ಷ ವರ್ಸಸ್ ಕಾಂಗ್ರೆಸ್ನ ಫೈಟೇ ನಡೆಯುತ್ತೆ. ಹೌದು, ಅಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡ್ರೆ ಅಕಾಲಿದಳ ಮತ್ತು ಬಿಜೆಪಿ ಇನ್ನಷ್ಟು ಒಳಗಡೆ ಬರ್ತದೆ. ಮೈತ್ರಿ ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ಆಗ ಅಕಾಲಿದಳ ಒಂದೇ ಒಳಗೆ ಬರುತ್ತೆ. ರೈಟ್. ಹೀಗಾಗಿ ದಿಲ್ಲಿಯಲ್ಲಿ ನೋಡಿ, ಕಳೆದ ಬಾರಿ 2019ರ ನೀವು ಲೋಕಸಭೆಯ ವೋಟ್ ಶೇರನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ ಗಾಟ್ 22%, ಬಿಜೆಪಿ ಗಾಟ್ 49-50%, ಕಾಂಗ್ರೆಸ್ ಗಾಟ್ 22%, ಆಮ್ ಆದ್ಮಿ ಪಾರ್ಟಿ ಗಾಟ್ 18-19% ಆಫ್ ವೋಟ್ಸ್. ಅಂದರೆ ನೀವು ಫೈಟಿಗೆ ಬರಬೇಕಾದ್ರೆ ಬಿಜೆಪಿ 7ಕ್ಕೆ 7 ಗೆತ್ತು, 2014ರಲ್ಲೂ ಗೆತ್ತು, 2019ರಲ್ಲೂ ಗೆತ್ತು. ಇನ್ಸ್ಪೈಟ್ ಆಫ್ ಲೂಸಿಂಗ್ ಕಾರ್ಪೊರೇಷನ್ ಎಲೆಕ್ಷನ್ಸ್, ವಿಧಾನಸಭಾ ಎಲೆಕ್ಷನ್ಸ್, ಲೋಕಸಭೆಯಲ್ಲಿ ದಿಲ್ಲಿಯಲ್ಲಿ ಬಿಜೆಪಿ ಗೆಲ್ತಾ ಇದೆ ಮೋದಿ ಕಾರಣದಿಂದ. ಹೀಗಾಗಿ 24ರಲ್ಲಿ ನೀವು 7ರಲ್ಲಿ ಏನಾದರೂ ಕಡಿಮೆ ಮಾಡಬೇಕು ಅಂತಾದರೂ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಬಂದರೆ ಮಾತ್ರ ಆ ಪ್ರಯತ್ನ ಸಾಧ್ಯ ಆಗುತ್ತೆ. ನಾನೀಗೇನು ಗ್ಯಾರಂಟಿಯಾಗಿ ಹೇಳಿದಲ್ಲ, 22% ಕಾಂಗ್ರೆಸ್ ಇತ್ತು, ಅದು ಆ್ಯಂಟಿ ಆಪ್ ಇತ್ತೋ ಆ್ಯಂಟಿ ಬಿಜೆಪಿ ಇತ್ತೋ ಅನ್ನೋದು ಮುಖ್ಯ ಆಗುತ್ತೆ. ರೈಟ್ ಅಲ್ವಾ? ಹೀಗಾಗಿ ಮೈತ್ರಿ ಮಾಡ್ಕೊಂಡ ಕ್ಷಣ ಎಲ್ಲ ಓಟ್ ಬರುತ್ತೆ ಅಂತಕ್ಕಂಥದ್ದಿಲ್ಲ. ಆದರೆ ದಿಲ್ಲಿಯಲ್ಲಿ ಮೈತ್ರಿ ಮಾಡ್ಕೊಳ್ಳೋದೇ ಟ್ರ್ಯಾಂಗ್ಯುಲರ್ ಫೈಟ್ ಇಟ್ಕೊಂಡು ಬಿಜೆಪಿಯನ್ನು ಮಣಿಸಲಿಕ್ಕೆ ಸಾಧ್ಯ. ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಆಪ್ದ ಒಂದು ಅಪ್ಪರ್ ಹ್ಯಾಂಡ್ ಇರುತ್ತೆ. ಕಾರ್ಪೊರೇಷನ್ ಎಲೆಕ್ಷನ್ಸಲ್ಲೂ ನಾವು ನೋಡಿದ್ದೀವಿ ಆಪ್ ವರ್ಸಸ್ ಬಿಜೆಪಿ ಜಾಸ್ತಿ ನಡೆಯುತ್ತೆ. ಲೋಕಸಭೆಗೆ ಬಂದಾಗ ನೋಡಿ, ಮತದಾರರು ಆಪ್ನಿಂದ ಕಾಂಗ್ರೆಸ್ನತ್ತ ಶಿಫ್ಟ್ ಆಗಿದ್ದಾರೆ. ಯಾವ ಮತದಾರರು? ಮುಸ್ಲಿಂ ಮತದಾರರ ಅಥವಾ ಬಿಜೆಪಿಯಿಂದ ಮುನಿಸ್ಕೊಂಡಿರ್ತಕ್ಕಂಥ ಈ ಕಾಸ್ಮೋಪಾಲಿಟಿನ್ ಇನ್ ದ ಸೆನ್ಸ್ ನಾನು ಹೇಳ್ತಾ ಇದ್ದೀನಿ, ಬೆಂಗಾಲ್, ಪಂಜಾಬ್, ಈ ಮತದಾರರ ಬಗ್ಗೆ ಹೇಳ್ತಾ ಇದ್ದೀನಿ. ಅವರ ವಿರೋಧದ ಕಾರಣದಿಂದ ಕಾಂಗ್ರೆಸ್ 22% ವೋಟ್ ಪಡೀತಾ, ಆ 22% ವೋಟ್ ಶೇರ್ ಕಾಂಗ್ರೆಸ್ಸದ್ದು ಲೋಕಸಭೆಯಲ್ಲಿ ಇಂಟ್ಯಾಕ್ಟ್ ಇರೋದ್ರಿಂದ ಆಮ್ ಆದ್ಮಿ ಪಕ್ಷಕ್ಕೆ ದಿಲ್ಲಿಯಲ್ಲಿ ಮೈತ್ರಿ ಮಾಡ್ಕೊಳ್ಳೋದು ಅನಿವಾರ್ಯ. ರೈಟ್ ರೈಟ್ ರೈಟ್. ಹೀಗಾಗಿ ಮೈತ್ರಿ ಆಗಿದೆ ಅಂತ ನನಗೆ ಅನಿಸುತ್ತೆ. ಮೈತ್ರಿಯೇ ಇರಲ್ವೇನೋ ಅನ್ನೋ ಪರಿಸ್ಥಿತಿಯಿಂದ ಈಗ ನಿಧಾನಕ್ಕೆ INDIA ಅಲ್ಲಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದೆ ನೋಡಿ. ಅನಿವಾರ್ಯತೆ ಇಲ್ಲದೆ ಯಾರೂ ಮೈತ್ರಿಗೆ ಹೋಗಲ್ಲ. ಬಿಜೆಪಿ JDS ಮೈತ್ರಿ ವಿಧಾನಸಭೆಯಲ್ಲಿ ಆಗಿತ್ತಾ? ಇವತ್ತೇನೋ ಭಾಳ ನಾವು ಅಣ್ಣ ತಮ್ಮಂದಿರು ಅನ್ನುವ ರೀತಿಯಲ್ಲಿದ್ದರು. ವಿಧಾನಸಭೆಯಲ್ಲಿ ಆಗಿತ್ತಾ? ಇಲ್ಲ. ರೈಟ್. ಯು ನೀಡ್ ಅನಿವಾರ್ಯತೆಗಳು. ಇನ್ನೆವಿಟಬಲ್ ಇದ್ದಾಗ ನಮ್ಮ ಶಕ್ತಿ ಅವ್ರ ಶಕ್ತಿ ಕೂಡಿಸಿ ದೊಡ್ಡ ಶಕ್ತಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಅನ್ನೋ ಪ್ರಯತ್ನ ನಡೆಯುತ್ತೆ. ರೈಟ್. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.